ಹಾಯ್ ಸ್ನೇಹಿತರೆ, ನಮಸ್ತೆ. ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ನಾನಿವತ್ತೊಂದು ಕೆಲವೊಂದು ಮನಿ ಸೇವಿಂಗ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. 15 ಮನಿ ಸೇವಿಂಗ್ ಟಿಪ್ಸನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯನೂ ಇರ್ಬೋದು, ಗೊತ್ತಿಲ್ಲದೆ ಇರೋದು ಇರ್ಬೋದು ಸ್ನೇಹಿತರೆ. ಅದಕ್ಕೂ ಮುಂಚೆ ವಿಡಿಯೋ ಮಾಡೋದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಯಾವ್ಯಾವ ಥರ ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಹತ್ರ ಯಾವಾಗಲೂ ಹಣ ಇರುತ್ತೆ ಸ್ನೇಹಿತರೆ. ನಾನು ತೋರಿಸೋವಂಥ ಮನಿ ಸೇವಿಂಗ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಹತ್ರ ಯಾವಾಗಲೂ ಹಣ ಇರುತ್ತೆ. ಈ ಥರನೂ ಹಣ ಉಳಿತಾಯ ಮಾಡ್ಬೋದು ಅಂತ ತೋರಿಸ್ತೀನಿ ಸ್ನೇಹಿತರೆ. ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ದಿನ ಉಳಿತಾಯ ಮಾಡಬೇಕು ಅಂತ ಒಂದು ಚಾಲೆಂಜು, ಕಾನ್ಫಿಡೆನ್ಸ್ ಇರಬೇಕು ಸ್ನೇಹಿತರೆ. ನಾನು ಡೈಲಿ ಸೇವಿಂಗ್ಸ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇಟ್ಕೊಂಡು ಅದನ್ನು ಚಿಲ್ಲರೆ ಸೇವಿಂಗ್ಸು, ಕಾಯಿನ್ಸ್ ಇರುತ್ತಲ್ಲ, ಡೈಲಿ ಉಳಿತಾಯ ಆಗುತ್ತಲ್ಲ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು, 20 ರೂಪಾಯಿ ಕಾಯಿನು, ಅದನ್ನೆಲ್ಲ ಕಾಯಿನ್ಸ್ ಇಷ್ಟೇ ಬಂದಿದ್ದನ್ನೆಲ್ಲ ಒಂದೊಂದು ಡಬ್ಬದ ಮೇಲೆ ಬರೆದಿಟ್ಬಿಡಿ. 1 ರೂಪಾಯಿ ಕಾಯಿನು ಒಂದು ಡಬ್ಬ, 2 ರೂಪಾಯಿ ಕಾಯಿನ್ ಒಂದು ಡಬ್ಬ ಅಂತ ಅದನ್ನೆಲ್ಲ ಬರೆದಿಟ್ಕೊಂಡು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಯಿನ್ಸು ಸೇರಿದಷ್ಟು ಕಾಯಿನ್ಸ್ ಎಲ್ಲ ಒಂದು ಉಂಡಿಗೆ ಹಾಕ್ಕೊಳ್ಳಿ. ಉಂಡಿನೋ ಡಬ್ಬನೋ ಇಟ್ಕೊಳ್ಳಿ, ಅದರಲ್ಲಿ ಸೇವಿಂಗ್ಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಮತ್ತು ಈ 10 ರೂಪಾಯಿ 20 ರೂಪಾಯಿ ಕಾಯಿನ್ಸು ಸಿಗೋದು ರೇರು. ಹಾಗಾಗಿ ಏನು ಮಾಡಿ, ಅದನ್ನು ಚಾಲೆಂಜ್ ಮಾಡಿ, ಚಾಲೆಂಜಾಗಿ ತೊಗೊಳ್ಳಿ. ನಾನು 10 ರೂಪಾಯಿ ಕಾಯಿನ್ ಎಲ್ಲೂ ವೇಸ್ಟ್ ಮಾಡಲ್ಲ, ಎಲ್ಲೂ ಕಳಿಯಲ್ಲ. 20 ರೂಪಾಯಿ ಕಾಯಿನ್ ಎಲ್ಲೂ ಕಳಿಯಲ್ಲ, ನಾನು ಅದನ್ನು ಸೇವ್ ಮಾಡ್ತೀನಿ ಅಂತ ಅದು ಸಪ್ರೇಟಾಗಿ ಸೇವ್ ಮಾಡಿ. ಈಗ ಸೇವ್ ಮಾಡಿದ್ರೆ ಕಾಯಿನ್ಸು ಅದು ಒಂದಷ್ಟು ದುಡ್ಡಾಗುತ್ತೆ. ನೆಕ್ಸ್ಟ್ ಬಂದು ಎರಡನೇದು, ನೋ ಸ್ಪೆಂಡಿಂಗ್ ಡೇ. ಅಂದರೆ ಇದನ್ನು ಫಾಲೋ ಮಾಡಿ ಸ್ನೇಹಿತರೆ. ನೋ ಸ್ಪೆಂಡಿಂಗ್ ಡೇ ಅಂದರೆ ನಾನು ವಾರದಲ್ಲಿ ಒಂದು ದಿನ ನಾನು ಏನೂ ಸ್ಪೆಂಡ್ ಮಾಡೋದಿಲ್ಲಪ್ಪ, ಕಾಸು ಖರ್ಚು ಮಾಡೋದೇ ಇಲ್ಲ ಇವತ್ತು. ವಾರದಲ್ಲಿ ಒಂದು ದಿನ ಅಂದ್ಕೊಳ್ಳಿ, ನಾನಿವತ್ತು ಏನು ಖರ್ಚೇ ಮಾಡೋದಿಲ್ಲ ಅಂತ ಏನಕ್ಕೂ ಖರ್ಚು ಮಾಡಬೇಡಿ. ಅದನ್ನೊಂದು ಫಾಲೋ ಮಾಡಿ, ಅದರಿಂದನೂ ನಿಮಗೆ ಮನಿ ಸೇವ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ 3ನೇ ಟಿಪ್ಪು, ಅವಾಯ್ಡ್ ಆನ್ಲೈನ್ ಪೇಮೆಂಟು. ನಾವು ಆದಷ್ಟು ಆನ್ಲೈನ್ ಪೇಮೆಂಟ್ನ ಅವಾಯ್ಡ್ ಮಾಡಬೇಕು ಸ್ನೇಹಿತರೆ. ಹೌದು, ನಾವು ಗೂಗಲ್ ಪೇ, ಫೋನ್ಪೇ ಇದೆಲ್ಲ ಇಟ್ಕೊಂಡು ಕಾಸು ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ ಅನ್ನೋದು ಲೆಕ್ಕಕ್ಕೆ ಸಿಗೋದಿಲ್ಲ. ಅದೇ ಕ್ಯಾಶಾಗಿ ಇಟ್ಕೊಂಡು ನಾವು ಖರ್ಚು ಮಾಡಿದ್ವಿ ಅಂದರೆ ಇಷ್ಟು ಖರ್ಚಾಯ್ತಾ, ನಮ್ಮ ಹತ್ರ ಇಷ್ಟು ಖರ್ಚಾಯ್ತಾ. ಹಾಗಾಗಿ ನಾವು ಯಾವಾಗಲೂ ಕ್ಯಾಶ್ ಖರ್ಚು ಮಾಡಬೇಕು. ಕ್ಯಾಶಲ್ಲಿ ಖರ್ಚು ಮಾಡಬೇಕು ಹಣನ ಯಾವಾಗಲೂ. ನಾವು ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡೋದ್ರಿಂದ ನಮಗೆ ಲೆಕ್ಕಕ್ಕೆ ಸಿಗೋದಿಲ್ಲ. ಹಾಗಾಗಿ ಆನ್ಲೈನ್ ಪೇಮೆಂಟ್ನ ಅವಾಯ್ಡ್ ಮಾಡಿ, ಇದರಿಂದನೂ ನಾವು ಸೇವ್ ಮಾಡ್ಬೋದು. ಮತ್ತು ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ಬಜೆಟ್ ಪ್ಲ್ಯಾನಿಂಗ್ ಏನೇನು ತಿಂಗಳು ಬಿಗಿನಿಂಗ್ ಆಫ್ ದಿ ಮಂತು, ತಿಂಗಳು ಸ್ಟಾರ್ಟಿಂಗಲ್ಲಿ ನೀವು ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಎಷ್ಟಕ್ಕೆ ನಾನು ಸಾಮಾನು ತರಬೇಕು ಏನು ಅಂತ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಮತ್ತು ಮೆನು ಪ್ಲ್ಯಾನಿಂಗು, ವಾರದಲ್ಲಿ ಒಂದೊಂದು ಸತಿ ಈ ವಾರ ನಾನು ಏನೇನು ಅಡುಗೆ ಮಾಡಬೇಕು ಅಂತ ಮೆನು ಪ್ಲ್ಯಾನ್ ಮಾಡ್ಕೊಳ್ಳಿ. ಇದರಿಂದನೂ ನಾವು ಮನಿ ಸೇವ್ ಮಾಡ್ಬೋದು. ನೆಕ್ಸ್ಟು ಸ್ನೇಹಿತರೆ, 5ನೇದು, ಖರ್ಚು ಕಡಿಮೆ ಮಾಡೋ ಮನಸ್ಸು ನಾವು ಮಾಡಬೇಕು ಸ್ನೇಹಿತರೆ. ನಾವು ಏನೇ ಮಾಡಿದ್ರೂ ಅದು ನಡೆಯುತ್ತೆ. ಇಲ್ಲ, ನಾನು ಈ ತಿಂಗಳು ಇಷ್ಟೇ ಖರ್ಚು ಮಾಡ್ತೀನಿ, ಇಷ್ಟು ಮಾಡೋದಿಲ್ಲ, 1000 ಖರ್ಚು ಮಾಡೋದ್ರಲ್ಲಿ 800 ರೂಪಾಯಿ ಅಷ್ಟೇ ನಾನು ಖರ್ಚು ಮಾಡ್ತೀನಿ ಅಂತ ಮನಸ್ಸು ಮಾಡಿ ಖರ್ಚು ಮಾಡಿ. ನೀವು ಅಲ್ಲಿ ಖರ್ಚು ಕಡಿಮೆ ಮಾಡೋದ್ರಿಂದ ಖರ್ಚು ಕಡಿಮೆ ಆಗೇ ಆಗುತ್ತೆ, ಅದರಲ್ಲೂ ಸೇವ್ ಆಗುತ್ತೆ ಸ್ನೇಹಿತರೆ. ಹೌದು, ಇದು ನಾವು ಮನಸ್ಸು ಮಾಡಿದ್ರೆ ಇದು ಕೂಡ ಸಾಧ್ಯ ಆಗುತ್ತೆ. ಬರೋ ಇನ್ಕಮಲ್ಲಿ 10% ಸೇವಿಂಗ್ಸ್ ಮಾಡೋದು ಸ್ನೇಹಿತರೆ. ನೆಕ್ಸ್ಟು 6ನೇ ಸೇವಿಂಗ್ಸು ಅಂದರೆ ಇನ್ಕಮ್ಮು. ನಮಗೆ ಇವಾಗ 10,000 ಬರ್ತಾಯಿದೆ ಅಂದರೆ 10%, 1,000 ನಾನು ಸೇವ್ ಮಾಡ್ತೀನಿ ಅಂತ ತಿಂಗಳು ಸ್ಟಾರ್ಟಿಂಗಲ್ಲಿ ಸೇವ್ ಮಾಡಿ ಎತ್ತಿಟ್ಟು ಬಿಡೋದು. ಇದು ಒಂದು ಟಿಪ್ ಸ್ನೇಹಿತರೆ. ಇದರಲ್ಲೂ ಮನಿ ಸೇವಿಂಗ್ಸ್ ಮಾಡ್ಬೋದು. ತಿಂಗಳಲ್ಲಿ ಫಸ್ಟ್ ಮಾಡುವಂಥದ್ದು ಇದು. ನೆಕ್ಸ್ಟು 7ನೇ ಸೇವಿಂಗು, ಮನಿ ಸೇವಿಂಗ್ ಚಾಲೆಂಜ್ ಮಾಡ್ಕೊಬೇಕು ಸ್ನೇಹಿತರೆ. ನಾನು 50 ರೂಪಾಯಿ ಸೇರಿಸ್ತೀನಿ, 50 ರೂಪಾಯಿ ನೋಟು, 100 ರೂಪಾಯಿ ನೋಟು, 200 ರೂಪಾಯಿ ನೋಟು, ಈಗ ಹೊಸದೆಲ್ಲ ಸಿಗುತ್ತಲ್ಲ, 50 ರೂಪಾಯಿದು, 100 ರೂಪಾಯಿದು, 200 ರೂಪಾಯಿ ನೋಟುಗಳು ಬಂದಾಗ, ಹೊಸ ನೋಟುಗಳು ಬಂದಾಗ ಆ ನೋಟುಗಳನ್ನ ನಾವು ಖರ್ಚು ಮಾಡಲ್ಲ ಅಂತ ಅದನ್ನ ಎತ್ತಿಡಿ. ಕೂಡಿರ್ತಾ ಬಂದರೆ ಆವಾಗ ಅಲ್ಲೂ ಕೂಡ ಸೇವಿಂಗ್ಸ್ ಆಗುತ್ತೆ ಸ್ನೇಹಿತರೆ. ಇಲ್ಲ, ನಾನು ಈ ವಾರ 50 ರೂಪಾಯಿ ಸೇರಿಸ್ತೀನಿ ಅಂತ ವಾರಕ್ಕೆ 50 ರೂಪಾಯಿ ಸೇರಿಸಿ, ಅದು ಕೂಡ ಒಂದು ಸೇವಿಂಗ್ಸು. ಇಲ್ಲ, ನಾನು 100 ರೂಪಾಯಿ ಸೇರಿಸ್ತೀನಿ, ವಾರಕ್ಕೆ 100 ರೂಪಾಯಿ ಎತ್ತಿಡ್ತೀನಿ ಅಂತ ಎತ್ತಿಡಿ,
ಅದು ಕೂಡ ಸೇವಿಂಗ್ಸು. ಇಲ್ಲ ನಾನು ನನ್ನ ಕೈಯಲ್ಲಿ 200 ರೂಪಾಯಿ ಆಗುತ್ತೆ ವಾರಕ್ಕೆ ಅಂದರೆ 200 ರೂಪಾಯಿ ಆದರೂ ಸೇರಿಸ್ಬೋದು. ಆ ಥರ ಆದರೂ ಮಾಡ್ಬೋದು. ಇಲ್ಲ ಹೊಸ ನೋಟ್ ಬಂದರೆ ಸಿಕ್ಕಿದ್ರೆ ಆ ಹೊಸ ನೋಟ್ ಆದರೂ ಎತ್ತಿಡೋ ಅಂಥದ್ದು, ಈ ಥರ ಎಲ್ಲ ಮಾಡ್ಬೋದು ಸ್ನೇಹಿತರೆ. ಇಲ್ಲ ನಾನು ಒಂದಿಷ್ಟು ದುಡ್ಡನ್ನ ಮಾತ್ರ ನಾನು ವಾರ ಕಂಪಲ್ಸರಿ ಎತ್ತಿಡ್ತೀನಿ ಅಂದರೆ ಅದು ಎತ್ತಿಡ್ಬೋದು ಸ್ನೇಹಿತರೆ. ಇದು ಒಂಥರ ಚಾಲೆಂಜ್ ತೊಗೊಂಡು ಸೇವ್ ಮಾಡೋ ಅಂಥದ್ದು. ಅವಾಗ ನಾವು ಇದನ್ನು ಕೂಡ ಸೇವ್ ಮಾಡ್ತೀವಿ, ನಡೆಯುತ್ತೆ, ಆಗುತ್ತೆ ಇದನ್ನು. ನೆಕ್ಸ್ಟು 8ನೇ ಸೇವಿಂಗ್ಸು ಏನಪ್ಪ ಇದು ಅಂದರೆ ಎಮೋಷ್ನಲ್ ಆಗಿ ಮತ್ತು ಹ್ಯಾಪಿ ಮೂಮೆಂಟು. ಈಗ ಏನೋ ಒಂದು ಯಾವುದೋ ಒಂದು ಒಳ್ಳೆ ಇದು ಸಂತೋಷದ ವಿಷಯ ಸಿಕ್ತು, ಇಲ್ಲ ಹ್ಯಾಪಿ ಮೂಮೆಂಟೇ, ಒಂದು ಬರ್ತಡೇನೋ ಒಂದು ಏನೋ ಅದು ಇರುತ್ತಲ್ಲ, ಅಂಥ ಟೈಮಲ್ಲಿ ಒಂದಿಷ್ಟು ಅಮೌಂಟು ಅಂತ ಸೇವ್ ಮಾಡಿ. ಅದು ಒಂಥರ ಹೊಸ ಮೆಥಡು, ಬಟ್ ಆದರೆ ಸೇವ್ ಮಾಡ್ಬೋದು. ನಾನು ಈ ಥರ ಎಲ್ಲ ಸೇವ್ ಮಾಡಿದ್ದೀನಿ. ಬರ್ತಡೇನೋ ಇಲ್ಲ ಇನ್ನೇನೋ ಒಂದು ಹೊಸ ವಿಷಯ ತಿಳಿದಾಗ, ಒಳ್ಳೆ ವಿಷಯ ಸಿಕ್ಕಿದಾಗ ಸೇವ್ ಮಾಡುವಂಥದ್ದು. ಇದು ಕೂಡ ಒಂದೊಳ್ಳೆ ಹ್ಯಾಬಿಟ್ಟು. ಇದರಲ್ಲೂ ಕೂಡ ನಾವು ಸೇವ್ ಮಾಡ್ಬೋದು ಸ್ನೇಹಿತರೆ. ನಾವೀಗ ನಾನು ಹೇಳ್ತಾ ಇರೋ ಸೇವಿಂಗ್ಸ್ ಎಲ್ಲನೂ ಈಸಿ ಮೆಥಡು, ಬಟ್ ಇದರಲ್ಲೂ ಇದೆಲ್ಲ ಮಾಡ್ಬೋದು ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಮಾಡ್ಬೋದು. ಈ ಥರ ಎಲ್ಲ ಮಾಡಿದ್ರೆ ಸೇವಿಂಗ್ಸ್ ಖಂಡಿತ ಆಗುತ್ತೆ ಸ್ನೇಹಿತೆ. ಸೇವಿಂಗ್ಸ್ ಮಾಡಲೇಬೋದು. ನೆಕ್ಸ್ಟ್ ಬಂದು ಆಟೋ ಡೆಬಿಟು ಅಂದರೆ ಆಟೋಮೆಟಿಕ್ಕಾಗಿ ಡೆಬಿಟ್ ಆಗೋವಂಥದ್ದು. ಏನು ಈ ಕರೆಂಟ್ ಬಿಲ್ಲು ಅಂಥ ಬಿಲ್ಸ್ ಇರ್ತಾವಲ್ಲ, ಕೇಬಲ್ ಬಿಲ್ಲು, ಇವೆಲ್ಲನೂ ನಾವು ಪೆಂಡಿಂಗ್ ಇಟ್ಕೊಂಡಿರ ಆ ತಿಂಗಳು ಆಟೋಮೆಟಿಕ್ಕಾಗಿ ಡೆಬಿಟ್ ಆಗೋವಂಥದ್ದು. ಮತ್ತು ಆಟೋ ಡೆಬಿಟ್ಟು ಈಗ ಇನ್ನು ಆ ಬಿಲ್ಸ್ ಒಂದು ಕಡೆ ಆದರೆ, ಇನ್ನೊಂದು ಏನಪ್ಪ ಅಂದರೆ, ಈಗ ನಾನು ಈ ತಿಂಗಳಲ್ಲಿ ಒಂದು 1,000 ಎತ್ತಿಡಲೇಬೇಕು ಅಂದರೆ ತಿಂಗಳು ನಾನು 1,000 ಸೇವ್ ಮಾಡ್ತೀನಿ ಅಂದರೆ ಆ 1,000ನ ಈಗ ಪಾರ್ಟಿನೋ ಏನೋ ಒಂದು ಹಾಕ್ಕೊಂಡ್ಬಿಟ್ರೆ ಅದಕ್ಕೆ ಡೈರೆಕ್ಟಾಗಿ 1,000 ಅಮೌಂಟ್ ಬಂದಿದ್ದ ತಕ್ಷಣ, ತಿಂಗಳು ಸಂಬಳ ಬಂದಿದ್ದ ತಕ್ಷಣ ಆ 1,000 ಅದರಲ್ಲಿ ಕಟ್ಟಾಗೋ ಥರ ಆಟೋ ಡೆಬಿಟ್ ಮಾಡಿಬಿಟ್ರೆ ಅದು ಒಂದು ಬೆಸ್ಟ್ ಮೆಥಡ್ ಸ್ನೇಹಿತರೆ. ಸೇವಿಂಗ್ಸ್ಗೆ ಬೆಸ್ಟ್ ವೇ ಟು ಸೇವಿಂಗ್. ಇದು ಕೂಡ ಒಂದು ಸೇವಿಂಗ್ಸು. ಇದರಿಂದ ಕೂಡ ನಾವು ಈಸಿಯಾಗಿ ಸೇವ್ ಮಾಡ್ಬೋದು. ಮತ್ತು ನನಗೀಗ 10,000 ಸಂಬಳ ಬರುತ್ತೆ ಅಂದರೆ ನನ್ನ ಹತ್ರ ಇಲ್ಲ 9,000 ನನಗೆ ಬರ್ತಾ ಇರೋದು ಅಂತ ನಾವು ಕಾನ್ಫಿಡೆಂಟಲ್ಲಿರಬೇಕು. ಆ 1,000 ಅಲ್ಲಿ ಡೆಬಿಟ್ ಆಗೋಗಿರೋ ಥರ ನಾವು ನೋಡ್ಕೊಬೇಕು. ಇದು ಒಂದು ಬೆಸ್ಟ್ ಮೆಥಡು ಸೇವಿಂಗ್ಸ್ಗೆ. ಮತ್ತು ಸೆಲ್ಫ್ ಕಂಟ್ರೋಲ್ ಮಾಡೋದು ಸ್ನೇಹಿತರೆ. ನಾನು ಈ 30 ದಿನದಲ್ಲಿ ನಾನು ಯಾವುದೇ ಖರ್ಚು ಮಾಡೋದಿಲ್ಲ. ಈ 30 ದಿನದಲ್ಲಿ ನಾನು 30 ದಿನನೋ ಇಲ್ಲ ಕಮಿಟ್ಮೆಂಟ್ ಮಾಡ್ಕೊಂಬಿಡ್ಬೇಕು. 24 ಅವರು ನಾನು 24 ಅವರು ನಾನು ಏನು ಖರ್ಚು ಮಾಡೋದಿಲ್ಲ, ಇಲ್ಲ 30 ದಿನದಲ್ಲಿ ನಾನು ಇಷ್ಟು ಸೇವ್ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಆದರೂ ಮಾಡ್ಕೊಬೋದು, ಕಂಟ್ರೋಲ್ ಆದರೂ ಮಾಡ್ಕೊಬೋದು. ಇದರಲ್ಲೂ ಕೂಡ ಸೇವಿಂಗ್ಸ್ ಮಾಡ್ಬೋದು ಸ್ನೇಹಿತರೆ. 30 ದಿನದಲ್ಲಿ ನಾವು ಇಷ್ಟು ಸೇವ್ ಮಾಡ್ತೀವಿ ಅಂತ, ಇಲ್ಲ ನಾನು ಈ 24 ಅವರಲ್ಲಿ ನಾನೇನು ತೊಗೊಳಲ್ಲ ಅಂತ. ಈಗ ಮತ್ತು ಕೆಲವೊಂದು ನಾವೇನೋ ತೊಗೊಬೇಕು ಅಂತ ಆಸೆ ಆಗಿರುತ್ತೆ, ಅದನ್ನು ನಾವು ಇವತ್ತು ಆಸೆ ಆಯಿತು ಅಂದರೆ ನಾನು ಈಗ ತಕ್ಷಣಕ್ಕೆ ಹೋಗಿ ತೊಗೊಬಾರ್ದು. ಅದು ನೆಸೆಸಿಟಿ ಇದೆಯಾ, ಒಂದು ದಿನ ಕಾಯಬೇಕು, 24 ಅವರ್ಸ್ ಕಾಯಬೇಕು. ಅದು ಇವತ್ತು ಬಿಟ್ಟರೆ ನಾಳೆ ನಮ್ಗೆ ಅದು ಅನಿಸುತ್ತೆ ಇದೇನು ನನಗೆ ಬೇಕಿಲ್ಲ ಅಂತ ಅನಿಸುತ್ತೆ. ತಕ್ಷಣಕ್ಕೆ ನನಗೆ ಬೇಕು ಅನಿಸಿದ್ರು ಒಂದು ದಿನ ಬಿಟ್ಟರೆ ಅಯ್ಯೋ ಬೇಡ ಬಿಡು ಅನಿಸುತ್ತೆ. ಆವಾಗ ಅದರಲ್ಲೂ ಕೂಡ ನಾವು ಸೇವ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕೆ ನಾನು ಹೇಳೋದು, ಏನಾದರೂ ತೊಗೊಬೇಕು ಅಂದಾಗ ಒಂದು ತಕ್ಷಣ ಹೋಗಿ ತೊಗೊಬಾರ್ದು. ಒಂದು ದಿನ ಬಿಟ್ಟು ನೋಡಿಕೊಂಡು ಬೇಕು ಅಂತ ನಾಳೆನೂ ಅದೇ ಅನಿಸ್ತು ಅಂದರೆ ಬೇಕು ಅನಿಸಿದ್ರೆ ತೊಗೊಬೇಕು, ಇಲ್ಲ ಅಂದರೆ ತೊಗೊಬಾರ್ದು. ಈ ಥರನೂ ಕೂಡ ಸೇವಿಂಗ್ಸ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ 11ನೇದು ನೋಡೋಣ. ನೆಕ್ಸ್ಟ್ 11ನೇ ಸೇವಿಂಗ್ಸ್ ಬಂದು ಶಾಪಿಂಗ್ ಹೋಗ್ಬೇಕಾದ್ರೆ ನಾವು ಯಾವಾಗಲೂ ಬಜೆಟ್ ಲಿಸ್ಟ್ ಮಾಡ್ಕೊಂಬಿಡ್ಬೇಕು ಸ್ನೇಹಿತರೆ. ನಾನು ಇದಷ್ಟೇ ತರ್ತೀನಿ, ಇದಿಷ್ಟೇ, ನನಗೆ ಬೇಡದೇ ಇರೋವೆಲ್ಲ ನಾನು ತರೋದಿಲ್ಲ ಅಂತ. ಯಾಕಂದರೆ ನಾವು ಮನೆಯಲ್ಲೇ ಬರ್ಕೊಂಡು ಹೋದರೆ ನಾವು ಅಷ್ಟೇ ತರ್ತೀವಿ. ಇಲ್ಲ ನಾವು ಅಲ್ಲಿ ಹೋಗಿ ತೊಗೊಳೋಣ ಅಂತ ನೋಡಿದ್ರೆ ನೋಡಿದ್ದೆಲ್ಲ ತೊಗೊಬೇಕು ಅನಿಸುತ್ತೆ, ಕಂಡಿದ್ದೆಲ್ಲ ಬೇಕು ಅನಿಸುತ್ತೆ. ಈಗ ನೆಸೆಸಿಟಿನೇ ಇರಲ್ಲ ಕೆಲವೊಂದು. ಇಲ್ಲ ಇದನ್ನು ತೊಗೊಳ್ಳೋಣ, ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ, ನಾವು ತೊಗೋಬೇಕು ಅನಿಸುತ್ತೆ. ಸೊ ಶಾಪಿಂಗ್ ಹೋದಾಗ ಯಾವಾಗಲೂ ನಾವು ಬಜೆಟ್ ಲಿಸ್ಟ್ ಮಾಡ್ಕೊಂಡು ಹೋಗಬೇಕು. ಮತ್ತು ಶಾಪಿಂಗ್ ಹೋದಾಗ ನಾವು ಫೋನ್ಪೇ, ಗೂಗಲ್ ಪೇ, ಆನ್ಲೈನು ಪೇಮೆಂಟ್ ಮಾಡಬಾರ್ದು ಸ್ನೇಹಿತರೆ. ಕ್ಯಾಶ್ ಎತ್ಕೊಂಡು ಹೋಗಬೇಕು. ನಾನು ಈ 2,000 ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ 2,000 ಅಷ್ಟರಲ್ಲೇ ನಾನು ಮ್ಯಾನೇಜ್ ಮಾಡಬೇಕು ಅಂತ ನೀವು ಕ್ಯಾಶ್ ಕೈಯಲ್ಲಿ ಇಟ್ಕೊಂಡು ಹೋಗಿ. ಮತ್ತು ಟೈಮ್ ಫಿಕ್ಸ್ ಮಾಡ್ಕೊಂಬಿಡಿ. ನಾನು ಇಷ್ಟೊತ್ತಿಗೆ ಹೋಗ್ತಾಯಿದ್ದೀನಿ, ನಾನು 1 ಗಂಟೆಗೆ ಹೋಗ್ತಾಯಿದ್ದೀನಿ, 3 ಗಂಟೆಗೆ ವಾಪಸ್ ಬಂದುಬಿಡ್ಬೇಕು ಅಂತ. ಇಲ್ಲ ಅಂದರೆ ನಾವು ಟೈಮ್ ಫಿಕ್ಸ್ ಮಾಡ್ಕೊಂಡಿರೋ ಕ್ಯಾಶ್ ಎತ್ಕೊಂಡು ಹೋಗದೆ ಹೋದರೆ ಆನ್ಲೈನಲ್ಲಿ ಫೋನಲ್ಲಿ ಕಾಸಿರುತ್ತೆ, ನಾವು ಹೋಗ್ತೀವಿ, ಬೇಕಿದ್ದೆಲ್ಲ ತೊಗೊತೀವಿ, ಎಷ್ಟೊತ್ತಾದರೂ ಬರೋಲ್ಲ, ನೋಡಿದ್ದೆಲ್ಲ ಅಲ್ಲೇ ಶಾಪಿಂಗ್ ಮಾಡ್ಕೊಂಡು
ಲೇಟ್ ಆಗುತ್ತೆ. ಇದರಿಂದ ಕೂಡ ಸೇವಿಂಗ್ಸ್ ಮಾಡ್ಬೋದು ಸ್ನೇಹಿತರೆ. ಹೌದು, ಇದು ಒಂಥರ ನಿಮ್ಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಇದು ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದರಿಂದ ನನಗೂ ತುಂಬಾ ಸೇವಿಂಗ್ಸ್ ಆಗ್ತಾಯಿದೆ ಸ್ನೇಹಿತರೆ. ಫಸ್ಟು ಬಜೆಟ್ ಹಾಕ್ಕೊಬೇಕು, ಲಿಸ್ಟ್ ಏನೇನು ಬೇಕು ಅಂತ ಲಿಸ್ಟ್ ಮಾಡ್ಕೊಬೇಕು, ಕ್ಯಾಶ್ ಎತ್ಕೊಬೇಕು, ಟೈಮ್ ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಟ್ಟು ಬರಬೇಕು. ಶಾಪಿಂಗ್ ಹೋದಾಗ ಇದನ್ನು ನಾವು ಫಾಲೋ ಮಾಡಲೇಬೇಕು ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ. ಇದರಿಂದ ನಿಮಗೆ ಹೆಲ್ಪ್ ಆಯಿತು ಅಂದರೆ ಕಮೆಂಟ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ನೀವು ಯಾವ ಥರ ಎಲ್ಲ ಸೇವಿಂಗ್ಸ್ ಮಾಡ್ತಿದ್ದೀರಾ ಅಂತ ನನಗೆ ಒಂದು ಕಾಮೆಂಟ್ ಹಾಕಿ ಸ್ನೇಹಿತರೆ. ನೆಕ್ಸ್ಟು 12ನೇ ಸೇವಿಂಗ್ಸು ಏನಪ್ಪ ಅಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಬೇಕು. ಅಂದರೆ ವರಮಾನ ಇದ್ದಷ್ಟು ಮಾತ್ರ ಬಾಳ್ವೆ ನಡೆಸಬೇಕು. ಹೌದು ಸ್ನೇಹಿತರೆ, ನಮಗೆ ಇವಾಗ 10,000 ಸಂಬಳ ಬರ್ತಾ ಇದೆ ಅಂದರೆ ನಾವು 9,000 ಒಳಗಡೆನೇ ನಾವು ಎಲ್ಲ ಮೇಂಟೈನ್ ಮಾಡ್ಕೊಂಡು 1,000ನ ಸೇವ್ ಮಾಡಬೇಕು ಅನ್ನೋದು ಇರಬೇಕು, ನಮ್ಮ ಮೈಂಡಲ್ಲಿ ಇರಬೇಕು. ಅದು ಬಿಟ್ಬಿಟ್ಟು ನನಗೆ 10,000 ಸಂಬಳ ಬರ್ತಾಯಿದೆ, ಏನಕ್ಕೂ ಸಾಲ್ತಾ ಇಲ್ಲ ಅಂದ್ಬಿಟ್ಟು ನಾನು 12,000 ಖರ್ಚು ಮಾಡಿದ್ರೆ ಅಲ್ಲಿ ಸಾಲನೂ ಆಗುತ್ತೆ, ಸಾಲಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತೆ, ಸೇವಿಂಗ್ಸ್ ಇರಲ್ಲ. ಆ ಬಡ್ಡಿ ಬೆಳ್ಕೊಂಡು ನಾಳೆ ದಿನ ಸಾಲಕ್ಕೆ ಸಿಗಾಕೊಂಡು ನಾವು ತುಂಬಾ ಕಷ್ಟ ಬೀಳಬೇಕಾಗುತ್ತೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಚ್ಕೊಬೇಕು, ವರಮಾನ ಇದ್ದಷ್ಟು ಬಾಳ್ವೆ ನಡೆಸಬೇಕು ಸ್ನೇಹಿತರೆ. ಈಗ 10,000 ಬರ್ತಾಯಿದೆ ಅಂದರೆ ನೀನು 9,500 ಖರ್ಚು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಈಗ 10,000 ಖರ್ಚು ಮಾಡಿದ್ರೆ ಅದೇ ನಾಳೆ ದಿನ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಸಾಲ ಇರೋದಿಲ್ಲ. ಬಟ್ ಅದೇ ನೀವು 9,000 ಖರ್ಚು ಮಾಡಿ 1,000 ಉಳಿಸಿದ್ರೆ ನಿಮಗೆ ಒಂದು ಸ್ವಲ್ಪ ಹೆಲ್ಪು ಆಗುತ್ತೆ, ತೊಂದರೆನೂ ಇರೋದಿಲ್ಲ. ಈ ಥರ ಸೇವಿಂಗ್ಸನ್ನು ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ. ಒಂದು ಕಷ್ಟದ ಸಮಯದಲ್ಲಿ ನಮ್ಮ ಕೈ ಹಿಡಿಯೋದೇ ದುಡ್ಡು. ಹೇಳ್ತಾರೆ ದುಡ್ಡು ಅಂತಿರಲ್ಲ ಅಂತ. ಇಲ್ಲ, ಕಾಸಿಲ್ಲ ಅಂದರೆ ಒಂದೊಂದು ಟೈಮಲ್ಲಿ ಎಷ್ಟು ಕಷ್ಟ ಅನ್ನೋದು ನಮಗೂ ಗೊತ್ತು ಸ್ನೇಹಿತರೆ. ನಾನು ಅನುಭವಿಸಿದ್ದೀನಿ. ಅದಕ್ಕೆ ನಾನು ಮನಿ ಸೇವಿಂಗ್ ಟಿಪ್ಸ್ನ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ದುಡ್ಡಿನ ಬೆಲೆ ಯಾರು ಗೊತ್ತಿರುತ್ತೋ ಅವರು ದುಡ್ಡನ್ನ ಯಾವ ಥರ ನಾವು ದುಡಿಯೋದು ಹೆಚ್ಚಲ್ಲ ಸ್ನೇಹಿತರೆ, ಅದನ್ನು ಯಾವ ಥರ ಬಳಸ್ತೀವಿ ಅನ್ನೋದೇ ಮುಖ್ಯ. ಹಾಗಾಗಿ ಇದು ಒಂದು 12ನೇದು. ಇನ್ನು 13ನೇದು ಅವಾಯ್ಡ್ EMI ಲೋನು ಎಕ್ಸೆಟ್ರಾ. ಇದು ಒಂದು ಸ್ನೇಹಿತರೆ. ಏನಂದರೆ EMI ತೊಗೊತೀರಿ, ಇನ್ನೇನು ತೊಗೊಳಕ್ಕಾಗುತ್ತೆ ಅಂತ ನೀವು ಕೇಳ್ಬೋದು. ಹೌದು, ಈಗ ನಾವು ಒಂದು ಮೊಬೈಲ್ ಬೇಕು, ಇಲ್ಲ ಒಂದು TV ಬೇಕು, ಆ ಥರ ಏನಾದರೂ ಬೇಕು ಅಂದರೆ ಒಂದು ಉಂಡಿ ಇಟ್ಕೊಳ್ಳಿ. ಆ ಉಂಡಿಗೆ ತಿಂಗಳು ಇಷ್ಟಿಷ್ಟು ಅಂತ ಹಾಕ್ಕೊಂಡು ಬನ್ನಿ. ಅದು ನಾನು ಇವಾಗ ದೀಪಾವಳಿಗೆ ಸ್ಟಾರ್ಟ್ ಮಾಡಿದ್ದೀನಪ್ಪ ಉಂಡಿಗೆ ಹಾಕೋಕ್ಕೆ. ನನಗೆ ಯುಗಾದಿ ಅಷ್ಟೊತ್ತಿಗೆ ನನಗೊಂದು ಫೋನ್ ಬೇಕು. ಎಷ್ಟು ಟೈಮ್ ಇರುತ್ತೆ, ಒಂದು 5 ತಿಂಗಳು ಇರುತ್ತೆ. ಆ 5 ತಿಂಗಳಲ್ಲಿ ನನ್ನ ಫೋನ್ಗೆ ಈಗ 15,000 ರೂಪಾಯಿ ಫೋನು ಅಂದರೆ ಒಂದು ತಿಂಗಳು ಇಷ್ಟು ನಾನು ಹಾಕ್ತೀನಿ ಅಂತ ಸೇವ್ ಮಾಡ್ಕೊಳ್ಳಿ. ಆ ಸೇವ್ ಬಂದಿದ್ದ ದುಡ್ಡಲ್ಲಿ ನೀವು ಹೋಗಿ ತೊಗೊಳ್ಳಿ ಅಂಥದ್ದೆಲ್ಲನೂ. ಸುಮ್ಮನೆ ನಾವು EMI ಕಟ್ಕೊಂಡು EMI ಲೋನು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಬರೋ ದುಡ್ಡಲ್ಲಿ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಬದಲು ಫಸ್ಟೇ ಸೇವ್ ಮಾಡಿಕೊಂಡು ನಾವು ತೊಗೊಳ್ಳೋದು ಬೆಟರು. ಇದು ಕೂಡ ಇದರಿಂದ ಕೂಡ ಸೇವಿಂಗ್ಸ್ ಮಾಡ್ಬೋದು ಸ್ನೇಹಿತರೆ. ಈಗ 10,000 ಬರ್ತಾಯಿದೆ ಅಂದರೆ 2,000 3,000 EMIಗೆ ಹೋಗ್ಬಿಡ್ತು ಅಂದರೆ ಕಷ್ಟ ಆಗುತ್ತೆ. ಅದೇ ನಾವು ಉಂಟಿಗೆ ಹಾಕಿ ಇಟ್ಟಿದ್ವಿ ಅಂದರೆ ಅದು ಫೋನ್ ತೊಗೊಳ್ಳೋದಕ್ಕೆ ಅಂತ ಕಮಿಟ್ಮೆಂಟ್ ಇರ್ಬೋದು. ನಾಳೆ ದಿನ ಒಂದು ಬೇಕು ಎಮರ್ಜೆನ್ಸಿ ಅಂದಾಗ ಅದನ್ನು ಬಳಸ್ಕೊಂಡ್ಲೂಬೋದು ನಾವು. ಅದೇ ಥರ ಅದು ಕೂಡಿಟ್ಟಾಗ ನಾವು ತೊಗೊಂಡ್ಲೂಬೋದು. ಈ ಥರನೂ ಮಾಡ್ಕೊಬೋದು. ಇದು ಬೆಟರು. ಅದು ಬಿಟ್ಬಿಟ್ಟು ಇವಾಗ ನಾವು 10,000ಕ್ಕೆ ಸಂಬಳ ಬರ್ತಾಯಿದೆ, ನಾನು 2,000ಕ್ಕೆ ನಾನು ತೊಗೊತಾ ಇದ್ದೀನಿ ಅಂದ್ಬಿಟ್ಟು ನಾವು ಹೋಗಿ ತೊಗೊಂಡ್ಬಿಟ್ರೆ 2,000 EMI ತೊಗೊತೀನಿ ಅಂದರೆ ತಿಂಗಳು 2,000 EMI ಕಟ್ಟಲೇಬೇಕಾಗುತ್ತೆ ಅಲ್ವಾ. ಅದಕ್ಕೆ ಬದಲು ನಾವು ಕೂಡಿಟ್ಕೊಂಡು ತೊಗೊಳೋದು ಬೆಟರು. ನೆಕ್ಸ್ಟ್ ಬಂದು ಟಾರ್ಗೆಟ್ ಮಾಡಿ ಸೇವಿಂಗ್ಸ್ ಮಾಡೋದು. ಟಾರ್ಗೆಟ್ ಅಂದರೆ ನನ್ನ ಬರ್ತಡೇಗೆ ಒಂದು ಏನೋ ತೊಗೊಬೇಕು, ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನೋ ಒಂದು ತೊಗೊಬೇಕು. ಅಷ್ಟರಲ್ಲಿ ನಾನು ಇಷ್ಟು ಸೇವ್ ಮಾಡಬೇಕು, ನಾನು ಇಷ್ಟು ಸೇವ್ ಮಾಡ್ತೀನಿ ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಈಗ ನನ್ನ ಬರ್ತಡೇಗೆ ಒಂದು ಡ್ರೆಸ್ಸೇ ತೊಗೊಬೇಕು, ಇಲ್ಲ ಬೆಟರು ನಾನು ಹೇಳೋದು ಆದಷ್ಟು ಡ್ರೆಸ್ಸು ಬಟ್ಟೆಗೆ ಹಾಕೋ ಇದು ಆ ಪಾರ್ಟಿ ಇದಕ್ಕೆ ಹಾಕೋದನ್ನು ಅದನ್ನು ಗೋಲ್ಡ್ ಕಾಯಿನಾಗಿ. ಈಗ ಒಂದು ಬರ್ತಡೇ, ಈಗ ನನ್ನ ಫಸ್ಟ್ ಇಯರ್ ಬರ್ತಡೇಗೆ ನಾನು ಒಂದು ಗ್ರಾಮಲ್ಲಿದ್ದು 100 ಮಿಲಿನೂ ಬರುತ್ತೆ, 100 ಮಿಲಿ ಗೋಲ್ಡ್ ಕಾಯಿನ್ ಕೂಡಿಡ್ತೀನಿ. ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು 100 ಮಿಲಿ ಗೋಲ್ಡ್ ಕಾಯಿನ್ ಕೂಡಿಡ್ತೀನಿ ಅಂತ ಕೂಡಿಟ್ಕೊಂಡು ಬನ್ನಿ. ಅದೇ ನಿಮ್ಗೆ ಇಷ್ಟವಾಗುತ್ತೆ. ಮುಂದಿನ ದಿನಗಳಲ್ಲಿ ಗೋಲ್ಡ್ ಸೇವಿಂಗ್ಸ್ ಟಿಪ್ಸು ಹೇಳ್ತೀನಿ ಸ್ನೇಹಿತರೆ. ಅದು ಕೆಲವೊಂದಿದ್ದಾವೆ, ಅದು ಯಾವ ಥರ ಎಲ್ಲ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಅದೆಲ್ಲ ಸೇವಿಂಗ್ಸ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅದು ಕೂಡ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ನಾನು ಸೇವಿಂಗ್ಸ್ ಬಗ್ಗೆನೇ ತಿಳಿಸ್ತೀನಿ. ಮನಿ ಸೇವಿಂಗ್ಸು, ಗೋಲ್ಡ್ ಸೇವಿಂಗ್ಸು ಈ ಥರನೇ ತಿಳಿಸ್ತೀನಿ. ನೆಕ್ಸ್ಟ್ 15ನೇದು ಸೇವಿಂಗ್ಸ್ ಏನಪ್ಪ ಅಂದರೆ ಗೋಲ್ಡ್ ಸೇವಿಂಗ್ಸ್. ಇಲ್ಲೇ ಬಂತಲ್ಲ ಗೋಲ್ಡ್ ಸೇವಿಂಗ್ಸ್.
ಈಗ ಅಕ್ಷಯ ತೃತೀಯಗೆ, ದೀಪಾವಳಿಗೆ, ವರಲಕ್ಷ್ಮಿ ಹಬ್ಬ ನಾನು ಗೋಲ್ಡ್ ಸೇವಿಂಗ್ಸ್ ಮಾಡಬೇಕು ಅಂದರೆ ಒಳ್ಳೆ ದಿನಗಳು ಯಾವ್ಯಾವಿದೆಪ್ಪ ಅಂದರೆ ಅಕ್ಷಯ ತೃತೀಯ, ದೀಪಾವಳಿ, ವರಲಕ್ಷ್ಮಿ ಹಬ್ಬ. ನಾನು ಗೋಲ್ಡ್ ಸೇವಿಂಗ್ಸು ನಾನು ಇಷ್ಟು ಗೋಲ್ಡ್ ತೊಗೊಬೇಕು, ಅಕ್ಷಯ ತೃತೀಯ 100 ಮಿಲಿ ತೊಗೊಬೇಕು, ದೀಪಾವಳಿ ಹಬ್ಬಕ್ಕೆ 100 ಮಿಲಿ ತೊಗೊಬೇಕು, ವರಲಕ್ಷ್ಮಿ ಹಬ್ಬಕ್ಕೆ 100 ಮಿಲಿ ತೊಗೊಬೇಕು, ಇಲ್ಲ 1 ಗ್ರಾಮು. ಇದು ಅಕ್ಷಯ ತೃತೀಯಗೆ 1 ಗ್ರಾಮ್ ತೊಗೊತೀನಿ, ದೀಪಾವಳಿಗೆ 1 ಗ್ರಾಮ್ ತೊಗೊತೀನಿ, ವರಲಕ್ಷ್ಮಿ ಹಬ್ಬಕ್ಕೆ 1 ಗ್ರಾಮ್ ತೊಗೊತೀನಿ, ಬರ್ತ್ಡೇಗೆ 1 ಗ್ರಾಮ್ ತೊಗೋತೀನಿ. ಈ ಥರ ಟಾರ್ಗೆಟ್ ಇಟ್ಕೊಂಡು ನೀವು ಗೋಲ್ಡ್ ಸೇವ್ ಮಾಡಿ. ಅದು ಸೇವಿಂಗ್ಸ್ ಆಯಿತು. ಆವಾಗ ನಿಮಗೆ ಸೇವಿಂಗ್ಸ್ ಮಾಡಿದ್ದು ವರ್ಷಕ್ಕೆ ಅಟ್ಲೀಸ್ಟ್ 3 ಗ್ರಾಮ್ ಆದರೂ ನೀವು ಸೇವ್ ಮಾಡ್ತೀರಾ ಸ್ನೇಹಿತರೆ. ಇದು ಒಂದು ಟಾರ್ಗೆಟ್ ಇಟ್ಕೊಂಡು ಸೇವ್ ಮಾಡಿ. ಇದು ಕೂಡ ಬೆಸ್ಟ್ ಆಪ್ಷನು ಸೇವ್ ಮಾಡೋದ್ರಲ್ಲಿ. ಇದು ಟಾರ್ಗೆಟ್ ಇಟ್ಕೊಂಡು ಬರ್ತ್ಡೇಗೆ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನಾದರೂ ತೊಗೊಬೇಕು ಅಂದರೆ ಆವಾಗಲೂ ತೊಗೊಬೋದು. ಇಲ್ಲ ನಾನು ಬರ್ತ್ಡೇಗೆ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನಾದರೂ ತೊಗೊಬೇಕು ಅಂದರೆ ಬಟ್ಟೆನೇ ಆಗಲಿ, ಈಗ ತಿಂಗಳು ಇಷ್ಟು ಅಂತ ಎತ್ತಿಟ್ಕೊಬೇಕು. ಆವಾಗ ಬರ್ತ್ಡೇಗೋ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಖರ್ಚು ಮಾಡ್ಕೊಳ್ಳೋದು ಸರಿ. ಇದು ಗೋಲ್ಡ್ ಸೇವಿಂಗ್ಸ್, ಇದು ಒಂಥರ ಸೇವಿಂಗ್ಸು. ಇದಿಷ್ಟು ಇವತ್ತಿಂದ ಸೇವಿಂಗ್ಸು ಸ್ನೇಹಿತರೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಸ್ನೇಹಿತರೆ.